ಪೊಲೀಸರು ಇಟ್ಕೊಂಡು ಅವ್ರನ್ನ ಬೆದರಿಸಿ ಅಲ್ಲಿ ರಸ್ತೆಗಳನ್ನ ಮಾಡಿದ್ದಾರೆ, ಚರಂಡಿಗಳು ಮಾಡಿದ್ದಾರೆ. ಕಂದಾಯ ಜಾಗ ಲಪಡಾಯಿಸಿರುವ ಗ್ರಾಮಸ್ಥರಿಗೆ ಗ್ರಾಮ ಪಂಚಾಯತಿಯಲ್ಲಿ ಖಾತೆ ಮಾಡಿರೋದನ್ನ ಮೊಟ್ಟ ಮೊದಲಾಗಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಉಗ್ರವಾಗಿ ಖಂಡಿಸ್ತದೆ ಸರ್. ಇದು ಅಮರನಾಥ ಉಪವಾಸ ಮಾಡ್ಬೇಕು ಅಂತ ಹೇಳಿ ನಾವಾಗಲೇ ಚರ್ಚೆ ಮಾಡಿದ್ವಿ ಸರ್. ಇಲ್ಲೇ ಊಟ ಬೇಯಿಸಿ ತಿನ್ಬೇಕು ಅಂತ ಚರ್ಚೆ ಮಾಡಿದ್ವಿ. ನಮಗೆ ನ್ಯಾಯ ಸಿಗೋವರೆಗೂ ನಾವು ಇಲ್ಲಿಂದ ಕದಲಲ್ಲ ಸರ್. ದಾವಣಗೆರೆ ಜಿಲ್ಲೆ ನ್ಯಾಮತಿ ತಾಲೂಕಿನ ಸೋಗಿಲು ಗ್ರಾಮದ ದಲಿತರ ಭೂಮಿಯನ್ನು ಒತ್ತುವರಿ ತೆರವುಗೊಳಿಸಿ ಅಕ್ರಮವಾಗಿ ಮಾಡಿರುವ ಖಾತೆಯನ್ನು ರದ್ದುಗೊಳಿಸುವಂತೆ ಆಗ್ರಹಿಸಿ ಬೃಹತ್ ಪ್ರತಿಭಟನಾ ಧರಣಿ ನಡೆಸಲಾಯಿತು. ಸೋಗಿಲು ಎಕೆ ಕಾಲೋನಿಯಿಂದ ಚಟ್ನಹಳ್ಳಿ ಗ್ರಾಮ ಪಂಚಾಯಿತಿವರೆಗೆ ಕರ್ನಾಟಕ ದಲಿತ ಸಂಘರ್ಷ ಪ್ರೊಫೆಸರ್ ಬಿ ಕೃಷ್ಣಪ್ಪ ಸ್ಥಾಪಿತ ಜಿಲ್ಲಾ ಘಟಕದ ಸಹಯೋಗದೊಂದಿಗೆ ಬೃಹತ್ ಧರಣಿ ನಡೆಸಲಾಯಿತು. ದಲಿತರ ಹಿಡುವಳಿ ಜಮೀನಿನಲ್ಲಿ ಯಾವುದೇ ಪತ್ರ ವ್ಯವಹಾರ ಇಲ್ಲದೇ ಇದ್ರೂ ಕೂಡ ಅಕ್ರಮವಾಗಿ ಗ್ರಾಮ ಪಂಚಾಯಿತಿ ಕಾರ್ಯಾಲಯದಲ್ಲಿ ಮಾಡಿರುವ ಖಾತೆಯನ್ನು ರದ್ದುಪಡಿಸಿ ಅಕ್ರಮವಾಗಿ ಖಾತೆ ಮಾಡಿರುವ ಪಿಡಿಒ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳ ಮೇಲೆ ಶಿಸ್ತು ಕ್ರಮಕ್ಕೆ ಆಗ್ರಹಿಸಿ ಧರಣಿ ನಡೆಸಿದರು. ರಾಜ್ಯ ಸಂಘಟನೆಯ ಸಂಚಾಲಕರಾದ ಹರಮಘಟ್ಟ ರಂಗಪ್ಪ, ಸಮಾಜ ಮುಖಂಡರಾದ ತೇಜಸ್ ರಾಮಚಂದ್ರ ಹಾಗೂ ಜಿಲ್ಲಾ ಸಂಘಟನೆಯ ಸಂಚಾಲಕರಾದ ಸುನಿಲ್ ನೇತೃತ್ವದಲ್ಲಿ ನಡೆದ ಧರಣಿಗೆ ಮಣಿದಂಥ ತಹಶೀಲ್ದಾರ್ 20 ಖಾತೆಗಳನ್ನು ವಜಾ ಮಾಡಿದರು. ಬಳಿಕ ಪ್ರತಿಭಟನಾಕಾರರು ಪ್ರತಿಭಟನೆಯನ್ನ ಹಿಂಪಡೆದಿದ್ದಾರೆ. ಇನ್ನು ಬೃಹತ್ ಧರಣಿಯಲ್ಲಿ ನೂರಾರು ಜನರು ಭಾಗಿಯಾಗಿದ್ದರು. ವರದಿ ನಲ್ಲೂರು ಮಹಮ್ಮದ್ ಆಸಿಫ್, ಎಬಿ ನ್ಯೂಸ್ ಕನ್ನಡ, ದಾವಣಗೆರೆ. ಕಂದಾಯ ಜಾಗ ಲಪಡಾಯಿಸಿರುವ ಗ್ರಾಮಸ್ಥರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೆ ಜಿಂದಾಬಾದ್ ಜಿಂದಾಬಾದ್. ಸರ್, ಸೋಗಲೂರು ಗ್ರಾಮದ ಸರ್ವೆ ನಂಬರ್ 74ನಲ್ಲಿ 1 ಎಕರೆ 36 ಕುಂಟೆ ಜಮೀನು ಬಹಳ ದಿನದಿಂದನೂ ಸಮಸ್ಯೆ ಆಗ್ತೈತಿ. ಕಾರಣ ಏನಂತ ಇದುವರೆಗೂ ಅರ್ಥ ಆಗ್ತದೆ ಸರ್. ಈಗಾಗಲೇ 1997-98ನೇ ಸಾಲಿನಲ್ಲಿ ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳು ದಲಿತರ ಜಮೀನನ್ನ ನಿಮಗೆ ಪರಿಹಾರ ಕೊಡಿಸ್ತೀವಿ, ಅದು ಮಾಡ್ತೀವಿ, ಇದು ಮಾಡ್ತೀವಿ ಅಂತ ಹೇಳಿ ಸೊಳ್ಳು ಸಬ್ಬು ಬೆಳ್ಕೊಳ್ತಾ 1 ಗುಂಟೆ 3 ಗುಂಟೆ ಹಿಂಗೆ 2 ಗುಂಟೆ 3 ಗುಂಟೆ 4 ಗುಂಟೆ ಈ ತರವಾಗಿ ಅಕ್ರಮವಾಗಿ ಕಂದಾಯ ಭೂಮಿಯನ್ನ ಯಾವುದೇ ಪರಿವರ್ತನೆ ಆಗದೇ ಇದ್ರೂ ಕೂಡ ಗ್ರಾಮ ಪಂಚಾಯತಿಯಲ್ಲಿ ಖಾತೆ ಮಾಡಿರೋದನ್ನ ಮೊಟ್ಟ ಮೊದಲಾಗಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಉಗ್ರವಾಗಿ ಖಂಡಿಸ್ತದೆ ಸರ್. ಎರಡನೇದಾಗಿ ಈಗಾಗಲೇ ಕಳೆದ 3 ತಿಂಗಳಿಂದ ನಾವು ತೇಜಣ್ಣವರು ಮತ್ತೆಲ್ಲ ಇಲ್ಲ ಲೋಕಲ್ ಪದಾಧಿಕಾರಿಗಳು ಎಲ್ಲರೂ ಸೇರಿ ಮಾನ್ಯ ತಹಶೀಲ್ದಾರ್ಗೆ, ಕಾರ್ಯನಿರ್ವಹಣಾಧಿಕಾರಿಗಳಿಗೆ ಮತ್ತೆ ಪೊಲೀಸ್ ಅಧಿಕಾರಿಗಳು ಸಮ್ಮುಖದಲ್ಲಿ ಎಲ್ಲ ಚರ್ಚೆ ಆದಾಗ ಅಧಿಕಾರಿಗಳು ಏನಂದ್ರು, ಇನ್ನು ತಿಂಗಳೊಳಗಾಗಿ ನಾವು ಇತ್ಯರ್ಥ ಪಡಿಸ್ತೀವಿ, ಈ ಖಾತೆಯನ್ನು ರದ್ದುಪಡಿಸ್ತೀವಿ, ಜೊತೆಗೆ ಈ ಎಂಟೈರ್ ಪ್ರಾಪರ್ಟಿ ಏನು ಸ್ವಾಧೀನ ಆಗಿದೆ, ಅಕ್ರಮವಾಗಿ ಖಾತೆ ಆಗಿದೆ, ಇದನ್ನ ರದ್ದುಪಡಿಸಿ ಇವರಿಗೆ ಸ್ವಾಧೀನ ಕೊಡ್ತೀವಿ ಅಂತಕ್ಕಂಥ ವಿಚಾರವನ್ನ ಇವತ್ತು ಏನು ತಾಲೂಕಿನ ತಹಶೀಲ್ದಾರ್ ಇರ್ಬೋದು, ಕಾರ್ಯನಿರ್ವಹಣಾಧಿಕಾರಿಗಳು ಇರ್ಬೋದು, ಇವತ್ತು ಪಿಡಿಒ ಸಮ್ಮುಖದಲ್ಲಿ ಭರವಸೆ ಕೊಟ್ಟು ಕಳೆದ 3 ತಿಂಗಳಾದ್ರೂ ಇವತ್ತು ನಾಳೆ ಮಾಡ್ತೀವಿ ಅಂತ ಹೇಳಿ ಇವತ್ತೇನು ಸತಾಯಿಸ್ತಾ ಇದ್ರು, ಇದರಿಂದ ಬೇಸತ್ತು ಇವತ್ತು ಮೊನ್ನೆ ಎಲ್ಲ ನಾವು ಚರ್ಚೆ ಮಾಡಿ ತೇಜಣ್ಣವ್ರು ನಾವೆಲ್ಲ ಚರ್ಚೆ ಮಾಡಿ ಜೊತೆಗೆ ಇದಕ್ಕೆ ಏನಾದ್ರು ಒಂದು ಪರಿಹಾರ ಕಂಡುಹಿಡಿಯಲೇಬೇಕು ಅಂತ ಹೇಳಿ ಇವತ್ತು ಚಳವಳಿ ರೂಪದಲ್ಲಿ ನಾವು ಏನು ಚಳವಳಿ ಹಮ್ಮಿಕೊಂಡಿದೀವಿ, ಈ ಚಳವಳಿ ಹಮ್ಮಿಕೊಂಡು ಇವತ್ತು ಈ ಸೋಗಲು ಗ್ರಾಮದಿಂದ ಪಂಚಾಯತಿವರೆಗೂ ಕಾಲ್ನಡಿಗೆ ಜಾಥಾವನ್ನು ಬಂದಿದ್ದೀವಿ. ಹಾಗಾಗಿ ಇವತ್ತು ಮಾನ್ಯ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ನಮ್ಮ ಮನವಿಯನ್ನ ಸ್ವೀಕಾರ ಮಾಡಿ ನಾನು ಕೆಲವೇ ನಿಮಿಷಗಳಲ್ಲಿ ನಾನು ಈ ಏನು 18 ಜನ ಅಕ್ರಮವಾಗಿ ಏನು ಖಾತೆದಾರರು ಅಂತ ಹೇಳಿದ್ರೆ ನೀವು ಅದನ್ನ ರದ್ದುಪಡಿಸಿಕೊಡ್ತೀನಿ, ಮುಂದೆ ನೀವು ಸಂಬಂಧಪಟ್ಟ ಅಧಿಕಾರಿಗಳು ಇದರಲ್ಲಿ ನ್ಯಾಯ ತಗೋಬೇಕು ಅಂತಕ್ಕಂಥ ವಿಚಾರವನ್ನು ಹೇಳಿದರೆ ನಾವು ಪಿಡಿಒ ಅವರಿಗೆ ಷರತ್ತುಗಳನ್ನು ಹಾಕಿದ್ವಿ. ಇವತ್ತೇನು ಖಾತೆ ರದ್ದು ಮಾಡಿಕೊಡ್ತಿರೋ, ಜೊತೆಗೆ ಯಾರ್ಯಾರು ಅಕ್ರಮ ಖಾತೆ ಮಾಡ್ಕೊಂಡಿದಾರೋ ಅವರ ಎಲ್ಲಾ ಬಿಲ್ಡಿಂಗ್ಗಳನ್ನ ಡೆಮಾಲಿಷ್ ಮಾಡಿ ನಮ್ಮ ಏನು ಮೂಲ ಮಂಜೂರಾತಿದಾರರು ಏನು ಪೂಜಾರಿ ಹನುಮಣ್ಣನ ಮೊಮ್ಮಕ್ಕಳಿದ್ದಾರೆ ಅವರಿಗೆ ಸ್ವಾಧೀನಕ್ಕೆ ಕೊಡಿಸ್ಬೇಕು. ಜೊತೆಗೆ ಅವರಿಗೆ ಏನು ಲೋಕಲ್ ನಮ್ಮ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಚಿತ್ರ ಇರ್ತಕ್ಕಂಥ ಫ್ಲೆಕ್ಸಿಗಳನ್ನ ನಾವೇನು ಕಟ್ಟಿದ್ವಿ ಅದನ್ನ ಕೆಲವು ಸೋಗಲೆ ಗ್ರಾಮದ ಕೆಲವು ಮೇಲ್ವರ್ಗದ ಕಿಡಿಗೇಡಿಗಳು ಇದ್ದಾರೆ, ಅವ್ರ ಮೇಲೂ ಕಠಿಣ ಕಾನೂನು ಕ್ರಮ ಪೊಲೀಸ್ ಇಲಾಖೆ ಜರುಗಿಸ್ಬೇಕು. ಜೊತೆಗೆ ಏನು ಇಷ್ಟು ದಿನ ನಮ್ಮ ಏನು ಸಮಿತಿಯ ಅಲ್ಲಿನ ಲೋಕಲ್ ಖಾತೆದಾರರ ಮೊಮ್ಮಕ್ಕಳಿಗೆ ಏನು ತೊಂದರೆ ಆಗಿದೆ ಇದನ್ನೆಲ್ಲ ಸರಿಪಡಿಸೋ ನಿಟ್ಟಿನಲ್ಲಿ ಸಂಬಂಧಪಟ್ಟ ಪೊಲೀಸ್ ಇಲಾಖೆ ಮತ್ತೆ ಕಂದಾಯ ಇಲಾಖೆ, ತಾಲೂಕ್ ಪಂಚಾಯತಿ ನಿರ್ವಹಣಾಧಿಕಾರಿಗಳು ಕ್ರಮ ಕೈಗೊಳ್ಬೇಕು ಅಂತ ಹೇಳಿ ಮತ್ತೊಮ್ಮೆ ಹೇಳ್ತಾ ಠಾಣಾಧಿಕಾರಿಗಳ ಗಮನಕ್ಕೆ ಈಗಾಗಲೇ ಇಂಥ 3ನೇ ತಾರೀಕು ನಾವು ಪ್ರತಿಭಟನೆ ಮಾಡ್ತಾ ಇದೀವಿ ಪಂಚಾಯತಿ ಎದುರುಗಡೆ ಅಂತ ಹೇಳಿ ಈಗಾಗಲೇ ಮನವಿ ಕೊಟ್ಟಿದ್ದೀವಿ. ಅದ್ರ ಮೇಲೆ ಇವತ್ತು ಪೊಲೀಸ್ ಇಲಾಖೆಯ ಸಿಬ್ಬಂದಿಗಳು ನಮಗೆ ರಕ್ಷಣೆ ಕೊಡ್ಲಿಕ್ಕೆ ಬಂದಿದ್ದಾರೆ, ಅದು ಸ್ವಾಗತಾರ್ಹ ವಿಚಾರ. ಜೊತೆಗೆ
ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ನಮಗೆ ಒಳ್ಳೆಯ ಸಂದೇಶವನ್ನ ಇವತ್ತು ಕೊಟ್ಟಿದ್ದಾರೆ. ಅವರಿಗೂ ಕೂಡ ನಾವು ಹೃತ್ಪೂರ್ವಕವಾದ ಅಭಿನಂದನೆಯನ್ನ ಸಲ್ಲಿಸ್ತೀವಿ. ಜೊತೆಗೆ ಆದಷ್ಟು ಬೇಗ ಏನು ನಮ್ಮ ಭೂಮಿ ಕಳ್ಕೊಂಡಿದ್ದಾರೆ ಅವರಿಗೆ ಭೂಮಿ ಸಿಗೋಂತ ಕೆಲಸವನ್ನ ಪಂಚಾಯತಿ ಅಧಿಕಾರಿ ಮತ್ತೆ ತಾಲೂಕ್ ಪಂಚಾಯತಿ ಇಒ ಮತ್ತೆ ತಹಶೀಲ್ದಾರ್ ಅವರು ಮಾಡ್ಕೊಡ್ಬೇಕು ಅಂತೇಳಿ ಮತ್ತೊಮ್ಮೆ ಅವ್ರು ಸರ್ ಕೋರ್ತಾರೆ. ಮನವಿ ಕೊಟ್ರು ತಹಸೀಲ್ದಾರ್ ಆಗ್ಲಿ ಇವು ಆಗ್ಲಿ ಯಾಕೆ ಬರ್ತಾ ಇಲ್ಲ? ಏನ್ ಅವ್ರ ಮೇಲೆ ಏನ್ ಪ್ರೆಷರ್ ಏನಾರು ಇದೆಯಾ? ಸರ್ ಹಂಗೆ ಮೇಲ್ನೋಟಕ್ಕೆ ನಮ್ಗೇನೋ ಆತರ ಕಂಡು ಬರ್ತಾ ಇಲ್ಲ. ಈಗಾಗಲೇ ಇಒ ಅವರು ಏನೋ RDPR ಮಿನಿಸ್ಟ್ರು ಪೂರ್ವಭಾವಿ ಸಭೆಯಲ್ಲಿ KDP ಸಭೆ ಕರೆದರೆ, ಸಾಮಾನ್ಯ ಸಭೆ ಕರೆದರೆ ದಾವಣಗೆರೆಯಲ್ಲಿ ಅಂತ ಹೇಳಿ ಸಾಹೇಬ್ರು ಹೇಳಿದ್ರು. ತಹಶೀಲ್ದಾರ್ ಅವರು ಎಲ್ಲ ಲೋಕಲ್ ಅಲ್ಲಿ ಯಾವ್ದೋ ಒಂದು ಹೆಣ್ಮಗಳೇನೋ ಹ್ಯಾಂಗ್ ಮಾಡ್ಕೊಂಡಿದೆ, 7 ಇಯರ್ಸ್ ಕಡಿಮೆ ಆಗಿದೆ, ಹ್ಯಾಂಗ್ ಮಾಡ್ಕೊಂಡಿದೆ, ಅದ್ರಲ್ಲಿ ನಾನು ಬಿಸಿ ಇದೀನಿ ಅಂದ್ರು. ಹಾಗಾಗಿ ಅಧಿಕಾರಿಗಳು ಸಂಬಂಧಪಟ್ಟ PDO ಅವ್ರ ಜೊತೆ ಚರ್ಚೆ ಮಾಡಿದ್ದಾರೆ, ಮಾಡಿ ಅವರಿಗೆ ಡೈರೆಕ್ಷನ್ ಕೊಡಿದ್ದಾರೆ. ಆ ಡೈರೆಕ್ಷನ್ ಅಡಿಯಲ್ಲಿ ಅವ್ರು ಕೆಲಸ ಮಾಡ್ತಾರೆ ಸರ್. ಇವತ್ತಿನ ಅಂತ್ಯ ಆಗಬಹುದಾ ಸರ್? ಇವತ್ತು ನಮ್ಮ ಖಾತೆಗಳು ರದ್ದತಿ ಆದೇಶವನ್ನ ಕೊಟ್ರೆ ನಾವು ಇದನ್ನ ಅಂತ್ಯಗೊಳಿಸ್ತೀವಿ. ರದ್ದತಿ ಪತ್ರದಲ್ಲಿ ಏನೋ ಲೋಪದೋಷಗಳಿದ್ರೆ ಮತ್ತೆ ನಾವು ಕಂಟಿನ್ಯೂ ಮಾಡ್ತೀವಿ ಸರ್ ಧರಣಿ. ಸರ್ ಈಗ ನಾವು ಇವತ್ತು ನಮಗೆ ಏನು ಅವ್ರು ಭರವಸೆ ಕೊಟ್ಟಿದಾರೋ ಅವ್ರು ರದ್ದತಿ ಆದೇಶ ಪತ್ರ ಕೊಡ್ಬೇಕು ಸರ್. ಕೊಡದೆ ಹೋದ್ರೆ ಈ ಧರಣಿನ ಕಂಟಿನ್ಯೂ ಮಾಡ್ತೀವಿ ಸರ್. ಇದು ಅಮರಣಾಂತ ಉಪವಾಸ ಮಾಡ್ಬೇಕು ಅಂತೇಳಿ ನಾವಾಗಲೇ ಚರ್ಚೆ ಮಾಡಿದ್ವಿ ಸರ್. ಇಲ್ಲೇ ಊಟ ಬೇಯಿಸಿ ತಿನ್ಬೇಕು ಅಂತ ಚರ್ಚೆ ಮಾಡಿದ್ವಿ. ನಮಗೆ ನ್ಯಾಯ ಸಿಗೋವರೆಗೂ ನಾವು ಇಲ್ಲಿಂದ ಕದಲಲ್ಲ ಸರ್. ಕರ್ನಾಟಕ ರಾಜ್ಯದಾದ್ಯಂತ ವಿವಿಧ ಜಿಲ್ಲಾ ಹಾಗೂ ತಾಲೂಕು ಕೇಂದ್ರಗಳಿಗೆ AB ನ್ಯೂಸ್ ಕನ್ನಡ ಟಿವಿ ಚಾನೆಲ್ಗೆ ವರದಿಗಾರರು ಬೇಕಾಗಿದ್ದಾರೆ. ಅನುಭವ ಹಾಗೂ ಆಸಕ್ತ ವರದಿಗಾರರು ಸಂಪರ್ಕಿಸಿ. ರಾಷ್ಟ್ರೀಯ ಮುಖ್ಯಸ್ಥರು ರಂಜಾನ್ ಮುಜಾವರ್ 8971212943. ಕರ್ನಾಟಕ ರಾಜ್ಯ ಮುಖ್ಯಸ್ಥರು ನಲ್ಲೂರು ಮಹಮ್ಮದ್ ಆಸಿಫ್ 9964465953.